ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇದೇ ಮಾಘ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ದಿನ ಹುಣ್ಣಿಮೆ ಆಚರಣೆಯನ್ನು ಮಾಡಬೇಕು, 1ನೇ ತಾರೀಕ ಅಥವಾ 2ನೇ ತಾರೀಕ? ಯಾಕಂದರೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅದನ್ನು ತಿಳ್ಕೊಂಡ್ರೆ ಉದಯ ತಿಥಿಯ ಆಧಾರದ ಮೇಲೆ ಯಾವ ದಿನ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮಾಘ ಮಾಸದ ಹುಣ್ಣಿಮೆ ತುಂಬಾ ವಿಶೇಷ. ಯಾವ ರೀತಿ ಆಚರಣೆ ಮಾಡಬೇಕು, ಈ ದಿನದ ಮಹತ್ವ ಏನು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ಅದಕ್ಕಿಂತ ಮೊದಲು ನೀವು ಈ ಕಥೆನ ಕೇಳಬೇಕು. ಯಾಕೆಂದರೆ ಹುಣ್ಣಿಮೆ ಪೂಜೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ, ಯಾಕೆ ನಾವು ಹುಣ್ಣಿಮೆ ಪೂಜೆನ ಮಾಡಬೇಕು ಅನ್ನೋದಕ್ಕೆ ಈ ಕಥೆನ ಕೇಳಿದ್ರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಕಾಂತಿಕ ಅನ್ನುವಂಥ ಗ್ರಾಮದಲ್ಲಿ ಧನೇಶ್ವರ ಅನ್ನುವಂಥ ಒಬ್ಬ ಬಡ ಬ್ರಾಹ್ಮಣ ಹೆಂಡತಿ ಜೊತೆಗೆ ವಾಸ ಮಾಡ್ತಾ ಇರ್ತಾನೆ. ಅವನು ಜೀವನ ನಿರ್ವಹಣೆಗಾಗಿ ದಾನವನ್ನು ಬಯಸ್ತಾ ಇರ್ತಾನೆ. ತುಂಬ ವರ್ಷ ಆದರೂ ಕೂಡ ಅವನಿಗೆ ಮಕ್ಕಳಾಗಿರೋದಿಲ್ಲ. ಆಗ ನೆರೆಹೊರೆಯವರೆಲ್ಲರೂ ಕೂಡ ಆತನ ಹೆಂಡತಿಯನ್ನು ಮಕ್ಕಳಿಲ್ದವಳು ಹಾಗೆ ಹೀಗೆ ಅಂತ ತುಂಬಾ ಆಡ್ಕೊಳ್ತಾ ಇರ್ತಾರೆ. ಇದರಿಂದ ತುಂಬಾ ನೊಂದುಕೊಂಡಂಥ ದಂಪತಿಗಳು ತುಂಬ ದುಃಖ ಪಡ್ತಾ ಇರ್ತಾರೆ. ಆಗ ಒಬ್ಬ ಯೋಗಿಗಳು ಅವರ ಮುಂದೆ ಕಾಣಿಸ್ಕೊಳ್ತಾರೆ. ಅವರನ್ನು ನೋಡಿ ಅವರ ಹತ್ರ ತಮ್ಮ ದುಃಖನ ಹೇಳ್ಕೋಬೇಕು, ಏನಾದರೂ ಪರಿಹಾರ ಸಿಗಬಹುದು ಅಂತ ಹೇಳಿ ಆ ದಂಪತಿಗಳು ಆ ಯೋಗಿಗಳ ಹತ್ರ ತಮ್ಮ ನೋವನ್ನು ಹೇಳ್ಕೊಳ್ತಾರೆ. ಈ ರೀತಿ ನಮಗೆ ಮಕ್ಕಳಿಲ್ಲ, ಮದುವೆಯಾಗಿ ಇಷ್ಟು ವರ್ಷ ಆಗಿದೆ ಅಂತೆಲ್ಲ ಹೇಳ್ಕೊಳ್ತಾರೆ. ಆಗ ಆ ಯೋಗಿಗಳು ಆ ದಂಪತಿಗಳಿಗೆ ಕಾಳಿ ದೇವಿಯನ್ನು ಪೂಜೆ ಮಾಡುವಂಥ ಒಂದು ವ್ರತವನ್ನು ಹೇಳ್ಕೊಡ್ತಾರೆ. ಇದೇ ಮಾಘ ಮಾಸದ ಅಮಾವಾಸ್ಯೆ ದಿನದಿಂದ 15 ದಿನಗಳ ಕಾಲ ನೀವು ಕಾಳಿ ಮಾತೆಯನ್ನು ಈ ರೀತಿ ಮಂತ್ರಗಳನ್ನು ಹೇಳಿಕೊಂಡು ಪೂಜೆ ಮಾಡ್ತಾ ಬನ್ನಿ. 16ನೇ ದಿನಕ್ಕೆ ಆ ದೇವಿ ನಿಮಗೆ ಪ್ರತ್ಯಕ್ಷವಾದರೆ ನಿಮಗೆ ನೀವು ಬಯಸಿದಂಥ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅದರಂತೆ ಅವರು ಹೇಳ್ಕೊಟ್ಟ ಹಾಗೆಯೇ ಇವರು ಕೂಡ ಅದೇ ಮಾಘ ಮಾಸದಲ್ಲಿ ಅಮಾವಾಸ್ಯೆ ದಿನದಿಂದ ಪೂಜೆ ಮಾಡೋದಕ್ಕೆ ಮಂತ್ರಗಳನ್ನು ಹೇಳಿಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. 16ನೇ ದಿನ ಅಂದರೆ ಇದೇ ಮಾಘ ಮಾಸದ ಹುಣ್ಣಿಮೆ ದಿನ ಕಾಳಿಕಾ ಮಾತೆ ಅವರಿಗೆ ಪ್ರತ್ಯಕ್ಷ ಆಗಿ ಸತತವಾಗಿ 32 ಹುಣ್ಣಿಮೆ ದಿನ ನೀವು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ನಿಮ್ಮ ಸಂಕಲ್ಪ ಈಡೇರುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಅವ್ರಿಗೆ ಒಂದು ಸಣ್ಣ ಪರೀಕ್ಷೆನೂ ಕೂಡ ಇಡ್ತಾರೆ. ನೀವು ಬಯಸಿದಂಥ ಫಲ ನಿಮಗೆ ಸಿಗುತ್ತೆ, ನೀವು ಏನು ಪುತ್ರ ಸಂತಾನ ಬೇಡ್ತಾ ಇದ್ದೀರಾ ಅದೇ ನಿಮಗೆ ಆಗುತ್ತೆ. ಆದರೆ ಆ ಮಗು ಅವಿದ್ಯಾವಂತ ಅಂದರೆ ಅಜ್ಞಾನಿ ಆಗಿರ್ತಾನೆ, ಜೊತೆಗೆ ಅಲ್ಪಾಯುಷಿ ಆಗಿರ್ತಾನೆ ಅಂತ ಹೇಳ್ತಾರೆ. ಮಕ್ಕಳಿಲ್ಲ ಅನ್ನೋ ಅಪವಾದಕ್ಕಿಂತ ಅಲ್ಪಾಯುಷಿ ಆದರೂ ಪರವಾಗಿಲ್ಲ, ಒಂದು ಮಗುಗೆ ನಾನು ಜನ್ಮ ಕೊಡಲೇಬೇಕು ಅಂತ ಹೇಳಿ ಆಕೆ ಒಪ್ಕೊಳ್ತಾರೆ. ಇದಾದ ನಂತರ ಅವರು 32 ಹುಣ್ಣಿಮೆ ದೀಪ ಹಚ್ಚಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾರೆ. ಅದರ ಫಲವಾಗಿ ಅವರು ಗಂಡು ಮಗುವನ್ನು ಪಡಿತಾರೆ. ಕಾಳಿ ಮಾತೆಯ ವರದಿಂದ ಹುಟ್ಟಿದ ಮಗು ಅಂತ ಹೇಳಿ ಆ ಮಗುಗೆ ಕಾಳಿದಾಸ ಅಂತ ಹೆಸರಿಡ್ತಾರೆ. ಈ ಕತೆ ಅಲ್ಪ ಸ್ವಲ್ಪ ನೀವೆಲ್ಲರೂ ಕೇಳೇ ಇರ್ತೀರ ಅಲ್ವಾ? ಹಾಗೆಯೇ 16ನೇ ವಯಸ್ಸು ಆಗ್ತಾ ಇದ್ದ ಹಾಗೆ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಮಗು ಹೇಗಿದ್ರೂ ಅಲ್ಪಾಯುಷಿ, ಅವನ ಮುಂದಿನ ದಿನಗಳನ್ನು ಕಾಶಿಯಲ್ಲೇನೆ ಕಳಿಬೇಕು, ಅವನಿಗೆ ಮುಕ್ತಿ ಸಿಗೋದಾದರೆ ಅಲ್ಲೇ ಸಿಗಲಿ, ಮುಂದಿನ ಜನ್ಮದಲ್ಲಾದ್ರೂ ಪೂರ್ಣಾಯುಷಿಯಾಗಿ ಅವನು ಹುಟ್ಟಲಿ ಅಂತ ಅಂದ್ಕೊಂಡು ಆ ಮಗುವನ್ನು ಕಾಶಿಗೆ ಕಳಿಸ್ಬಿಡ್ತಾರೆ. ಅಲ್ಲಿ ನಡೆದಿದ್ದೇ ಪವಾಡ. ಕಾಳಿದಾಸನ ಅಂತ್ಯದ ದಿನ ಕೂಡ ಬಂದ್ಬಿಡ್ತು. ಮೃತ್ಯು ದೇವತೆ ಅವನ ಮುಂದೆ ಬಂದು ನಿಂತ್ಕೊಂಡ್ರು ಕೂಡ ತನ್ನ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕೆ ಅಂತಂದರೆ ಅವರ ತಂದೆ ತಾಯಿ ಮಾಡಿದ್ದಂಥ ಹುಣ್ಣಿಮೆ ಪೂಜೆಯ ಫಲವಾಗಿ ಮೃತ್ಯು ಕೂಡ ಅವನ ಹತ್ರ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದ ಮತ್ತೆ ಕಾಳಿದಾಸನಿಗೆ ದೀರ್ಘಾಯುಷ್ಯದ ಆಶೀರ್ವಾದ ಸಿಕ್ತು. ಅದಾದಮೇಲೆ ಮುಂದೆ ಕೂಡ ಅದೇ ಕಾಳಿ ಮಾತೆಯ ಅನುಗ್ರಹದಿಂದನೇ ಅವರು ದೊಡ್ಡ ಕವಿ ಕೂಡ ಆಗ್ತಾರೆ. ಸ್ನೇಹಿತರೆ, ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಹುಣ್ಣಿಮೆ ಪೂಜೆಗೆ ಎಷ್ಟು ಮಹತ್ವ ಇರುತ್ತೆ ಅಂತ. ನಾವು ಆ ದಿನ ಮಾಡುವಂಥ ಪೂಜೆ ದೀಪಾರಾಧನೆಗಳು ನಮ್ಮ ಜನ್ಮಾಂತರದ ಪಾಪ ಕರ್ಮಗಳನ್ನು ಕಳೆಯುತ್ತೆ, ನಮ್ಮ ಬೇಡಿಕೆಗಳು ಈಡೇರುತ್ತೆ, ನಮ್ಮ ಜೀವನದಲ್ಲಿ ಸಾರ್ಥಕತೆ, ಸಕಾರಾತ್ಮಕ ಶಕ್ತಿ, ಧನಾತ್ಮಕ ಶಕ್ತಿ ಎಲ್ಲ ಕೂಡ ಹೆಚ್ಚಾಗುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಬನ್ನಿ ಈಗ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ತಿಳ್ಕೊಳ್ಳೋಣ. ಇದೇ ಫೆಬ್ರವರಿ 1ನೇ ತಾರೀಕು ಭಾನುವಾರ ಬೆಳಗಿನ ಜಾವ 5:50 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಮತ್ತು ಫೆಬ್ರವರಿ 2ನೇ ತಾರೀಕು ಬೆಳಗಿನ ಬ್ರಾಹ್ಮಿ ಮುಹೂರ್ತ 3:30 ಮುಕ್ತಾಯ ಆಗಿಬಿಡುತ್ತೆ. ಅಂದರೆ ಉದಯ ತಿಥಿಯ ಆಧಾರದ ಮೇಲೆ ಫೆಬ್ರವರಿ 1ನೇ ತಾರೀಕೇನೆ ಭಾನುವಾರ ಪೂರ್ತಿ ಅಮಾವಾಸ್ಯೆ ಸಿಗುತ್ತೆ. ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವ್ರು, ಬೇರೆ ಬೇರೆ ಹುಣ್ಣಿಮೆ ವ್ರತ ಪೂಜೆಗಳನ್ನ ಮಾಡುವಂಥವ್ರು ಭಾನುವಾರನೇ ಮಾಡಬೇಕು. ಈ ದಿನ ಮಾಘ ಸ್ನಾನಕ್ಕೂ ಕೂಡ ಅತ್ಯಂತ ಪ್ರಾಮುಖ್ಯತೆ ಇರುತ್ತೆ.
ತುಂಬ ಜನ ತ್ರಿವೇಣಿ ಸಂಗಮದಲ್ಲಿ ಈ ದಿನ ಸ್ನಾನ ಮಾಡ್ತಾರೆ. ಇಲ್ಲಿ ಬೆಂಗಳೂರಿನಲ್ಲಾದರೆ ಶ್ರೀರಂಗಪಟ್ಟಣದಲ್ಲಿ ಸ್ನಾನ ಮಾಡ್ತಾರೆ. ಅಲ್ಲದೆ ಪ್ರಯಾಗ್ರಾಜ್ನಲ್ಲೂ ಕೂಡ ಸ್ನಾನ ಮಾಡ್ಬೋದು. ಮೂರು ನದಿಗಳು ಒಟ್ಟಿಗೆ ಸೇರೋ ಅಂಥ ಜಾಗ ಇದು. ಹಾಗಾಗಿ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ನದಿ ಸ್ನಾನಗಳನ್ನು ಮಾಡಬಹುದು. ಈ ದಿನ ಹುಣ್ಣಿಮೆ ಪೂಜೆ ಮಾಡುವಂಥವ್ರು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಆ ನಂತರ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ಮನೆಯಲ್ಲಿ ಹುಣ್ಣಿಮೆ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ ಆಗಿರಬಹುದು ಅಥವಾ ಸತ್ಯನಾರಾಯಣ ಸ್ವಾಮಿ ವ್ರತಗಳನ್ನು ಮನೆಯಲ್ಲಿ ಮಾಡುವಂಥವರು ಈ ಸಮಯದಲ್ಲಿ ಮಾಡಬಹುದು. ತುಂಬ ಒಳ್ಳೆಯ ಸಮಯ ಇರುತ್ತೆ. ಹಾಗೆ ನದಿ ಸ್ನಾನಕ್ಕೆ ಅಂತ ಹೊರಗಡೆ ಎಲ್ಲೂ ಹೋಗೋದಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ಕೂಡ ಮಾಘ ಸ್ನಾನವನ್ನು ಮಾಡಬಹುದು. ಬೆಳಗ್ಗೆ 4 ಗಂಟೆಯಿಂದ 5:30 ಒಳಗಾಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡೋದಕ್ಕಿಂತ ಮೊದಲು ನೀರನ್ನು ಕೈಯಲ್ಲಿಟ್ಕೊಂಡು ಗಂಗೆ ಮಂತ್ರನ ಹೇಳ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಂಡು ನೀರನ್ನು ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆ ಪುಣ್ಯ ಫಲಗಳೇ ಸಿಗುತ್ತೆ. ಹಾಗಾಗಿ ಮನೆಯಲ್ಲೇ ಮಾಘ ಸ್ನಾನವನ್ನು ಮಾಡುವಂಥವ್ರು ಬೆಳಗ್ಗೆ 4 ಗಂಟೆಯಿಂದ 5:30 ಒಳಗಾಗಿ ಸ್ನಾನ ಮಾಡಬೇಕು. ಆಮೇಲೆ ನಿಮ್ಮ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ. ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ನಮಸ್ಕಾರ ಮಾಡಿ ನಿಮ್ಮ ಪೂಜೆಯನ್ನು ಮಾಡ್ಕೋಬಹುದು. ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ. ಈಗಾಗಲೇ ಹುಣ್ಣಿಮೆ ದಿನ ಮಾಡುವಂಥ ಲಕ್ಷ್ಮೀ ಪೂಜೆಗಳು ಸಾಕಷ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಮಾಡ್ತಾ ಇದ್ದೀರಾ ಈ ಮಾಘ ಮಾಸದಲ್ಲಂತೂ ಮಿಸ್ ಮಾಡಿಕೊಳ್ಳೇಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅಲ್ಲದೆ ಈ ಮಾಘ ಹುಣ್ಣಿಮೆಯನ್ನು ಭರತ ಹುಣ್ಣಿಮೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ದಿನ ತುಂಬ ವಿಶೇಷ ಅಂದರೆ ರೇಣುಕಾ ಯಲ್ಲಮ್ಮ ದೇವಿಯನ್ನು ಕೂಡ ಆರಾಧನೆ ಮಾಡಲಾಗುತ್ತೆ. ಈ ಎಲ್ಲ ಪೂಜಾ ವಿಧಾನವನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ. ಈಗ ನಿಮಗೆ ಹುಣ್ಣಿಮೆ ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದು ಗೊತ್ತಾಯಿತು ಅಲ್ವಾ? ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?